ನನ್ನ ಹೆಸರು ವೈಷ್ಣವಿ, ಇವ್ರು ನನ್ನ ಹಸ್ಬೆಂಡ್ ಮಾಧವ್. ಸೊ ನಾವು ಈ ದೇವಸ್ಥಾನ ಒಂದು 2-3 ವರ್ಷದಿಂದ ಬರ್ತಾ ಇದ್ದೀವಿ. ಗುರುಗಳನ್ನೆಲ್ಲ ಭೇಟಿ ಮಾಡಿಬಿಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ನಮಗೆ ಪರಿಹಾರ ಸಿಕ್ಕಿದೆ. ನಮ್ಮ ಅಪ್ಪಂದು ಕೆಲಸದ ತೊಂದರೆ ಎಲ್ಲ ಇದ್ದಾಗಲೂ ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ. ನಮ್ಮ ಅಣ್ಣ ಅತ್ತಿಗೆದಾಗಲಿ, ಆಮೇಲೆ ನಮ್ಮದು ಮದುವೆದು ನಾವು ಕೇಳ್ಕೊಂಡಿದ್ವಿ. ಅವರು ಹೇಳ್ದಂಗೆ ಡಿಸೆಂಬರ್ 2024 ಅಂತಲೇ ಆಗಿತ್ತು. ಹಾಗೆ ಕೂಡ ಅದು ನಿಜ ಆಗಿ ನಮ್ಮ ಮದುವೆ ಆಯಿತು. ಅವರಿಂದ ನಮಗೆಲ್ಲ ಒಳ್ಳೆಯದಾಗಿತ್ತು. ಇವತ್ತು ನಮ್ಮ ಮಂದಿಯವರು ಆದಿಚುಂಚನಗಿರಿಗೆ ಬಂದಿದ್ವಿ. ಹಾಗೆ ಬರ್ಬೇಕಾದ್ರೆ ಈ ದೇವಸ್ಥಾನದ ಬಗ್ಗೆ ಕೇಳಿದ್ವಿ, ಗುರೂಜಿ ಬಗ್ಗೆ ಕೇಳಿದ್ವಿ. ಬಂದು ಇಲ್ಲಿ ನಮ್ಮ ಕಷ್ಟಗಳನ್ನ ನಾವು ಅವ್ರ ಹತ್ರ ಹೇಳ್ಕೊಂಡಿಲ್ಲ, ಏನಿಲ್ಲ. ಆದ್ರೂ ನಿಮ್ಗಿಂತ ಇದೆ ಈ ಥರನೇ ಇದಾಗಿದೆ ಅಂಥೇಳಿ ಮನಸ್ಸಲ್ಲಿರೋ ಇದನ್ನು ಅಂಜನಾದ್ರಿ ಮುಖಾಂತರ ಅವರೇ ಹೇಳಿದ್ದಾರೆ. ಅವರು ಹೇಳಿದ್ಮೇಲೆ ಸ್ವಲ್ಪ ನಿರಾಳ ಆಗಿದೆ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಕಷ್ಟ ನಿವಾರಣೆಗಳು ಏನೇ ಇದ್ರೂ ಬಂದು ಗುರೂಜಿಗಳ ಹತ್ರ ಹಂಚ್ಕೊಳ್ಳಿ. ನನ್ನ ಹೆಸರು ಲಿಂಗಮೂರ್ತಿ ಅಂತ ಹೇಳಿ, ನಮ್ಮ ಮನೆಯವ್ರ ಹೆಸರು ಶೋಭಾ. ಶಿಕಾರಿಪುರ ತಾಲೂಕು ಮಾರವಳ್ಳಿ ಗ್ರಾಮ. ಸದ್ಯ ಬೆಂಗಳೂರಿನಲ್ಲಿದ್ದೀವಿ. ಬೆಂಗಳೂರಿನಿಂದ ಬಂದಿದ್ದೀವಿ. ಇಲ್ಲಿಗೆ ಸುಮಾರು ಒಂದು 3 ವರ್ಷದ ಮೇಲಾಯಿತು ಬರ್ತಾಯಿದ್ದೀವಿ. ಗುರುಗಳೆಲ್ಲ ಹೇಗೆ ಹೇಳ್ತಾರೆ ಹಾಗೆ ಆಗಿದೆ ಖಂಡಿತವಾಗಿ. ಇದುವರೆಗೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ಬಂದು ತಮ್ಮ ಕಷ್ಟ ಸುಖಗಳನ್ನು ಇಲ್ಲಿ ಬಂದು ಪರಿಹರಿಸ್ಕೊಳ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ.